ಬುದ್ಧಿವಂತರು ಕಷ್ಟದಾಗವ್ರೆ ಅಂತ ಸುದ್ದಿ ಬಂತು. ಸಾಯಿಗ್ ನಿಲ್ದೆ ಹೋದ್ರೆ ಮನ್ಸನ ಹುಡಿಕ ಬಂದೆ. ನೀವು ಮಾತಾಡಿ. ಕುಂತ್ಕೊಳ್ಳಿ ಹೆಡ್ ಮೇಡಮ್, 2 ನಿಮಿಷ ನಾನು ಹೊರಟೆ. ಮಗನ 2 ಸೆಮಿಸ್ಟರ್ ಅದೇ ಮುಗಿಸ್ದ ಅಂದ್ರೆ ಲಕ್ಷದಾಗ ದುಡಿತಾರೆ. ದೇವ್ರ ದೊಡ್ಡವನು. ಮಗಳು 2nd PUC ಅಂದ್ರು. ಇವತ್ತು ಹುಟ್ಟಿದ ಹಬ್ಬ. ಸಂತಾಗವಳೆ ಅಂತ ಕೇಳಿದೆ. ಎಲ್ಲಿ? ಒಳಗಿದ್ದಾಳೆ. ಮದ್ವೆ ಮಾಡೋದಿದ್ರೆ ಹೇಳಿ. ಮನೆ ಹೆಣ್ಮಗ, ಗಂಡು ಹುಡ್ಕೋದು ನನ್ನ ಹಕ್ಕು. ಏನ? ಇನ್ನೂ ಚಿಕ್ಕ ವಯಸ್ಸು, ಮುಂದೆ ಓದಿಸೋದಿದೆ. 4-5 ವರ್ಷ ಕಳೀಲಿ. ಕಲೀಲಿ, 4-5 ವರ್ಷ ಕಲೀಲಿ. ಸಂದಾಕವಳೆ ಅಂತೀರಿ. ಹೆಣ್ಣು ಮಗ MBBS ಹಾಕ್ಬಿಡಿ. ಒಂದು ನರ್ಸಿಂಗ್ ಹೋಮ್ ತೆಗೆದು ಕಾಣೋಂಗೆ ಗ್ಲಾಸ್ ಚೇಂಬರ್ ಮಾಡ್ಕೊಂಡು ಕುಂತ್ರೆ ಕ್ಯೂನಾಗ ನಿಂತ್ಕತ್ತಾರೆ ಪೇಷಂಟ್ಗಳು. ಕೆಲಸ ಇದೆ ನನಗೆ. ಕುಂತ್ಕೊಳ್ಳಿ ಮೇಡಮ್, ನಿಧಿ ಹಿಡ್ಕೊಂಡ್ ಬಂದೀವ್ನಿ, ಒದ್ದು ಹೋಯ್ತೀನಿ ಅಂತೀರಲ್ಲ. ಈಗ ಪುಣ್ಯವಂತರ ಕೈ ಹಿಡಿದ್ರಿ, ಸುಖವಾಗದೆ. ಮಗ ಇಂಜಿನಿಯರು, ಮಗಳು 10 ಡಾಕ್ಟ್ರು. ಬರೋ ಎಂಟಾಣಿ ಸಂಬಳದಾಗ ಆ ವಯ್ಯ ಎಷ್ಟು ಕಷ್ಟಪಟ್ಟಿರ್ಬೇಡ. ಅಣ್ಣ, ನಿಮ್ ಬೆಲೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಮೂಲೆ ಕುಂದಿರ್ಸಿ ಮೂಲೆ ಗುಂಪು ಮಾಡ್ಬಿಟ್ಟವ್ರೆ. ಈಗ ತಂದೀವ್ನಿ ಒಂದು ಆಫರು, ನಿಮ್ಮ ಮಕ್ಕ ನೋಡಿ. ಮೇಡಮ್, ಹೆಣ್ಮಕ್ಳು, ಸ್ವಂತ ಹೆಣ್ಮಕ್ಳು ಓದ್ತೀನಿ ಅಂದ್ರೆ ಬೇಡ ಅನ್ನೋ ಕಾಲ ಇದು. ಅಂತದ್ರಿಗೆ ಹೆಣ್ರು ಓದ್ತೀನಿ ಅಂದ್ರು, ಅಂದ್ರು. ಮನ್ಸರು ತಗೊಳ್ಳೋ ನಿರ್ಧಾರನ ಇದು? ದ್ಯಾವ್ರು ತಗೊಳ್ಳೋದು? ಕೆಲಸಕ್ಕೆ ಸೇರ್ತೀನಿ ಅಂದ್ರೆ ಬೇಡ ಅನ್ಬೋದಿತ್ತು. ಗಂಡಸು ಅನ್ಲಿಲ್ಲ. ಹೋಗು, ಸ್ವತಂತ್ರ ಕೊಟ್ಟಿವ್ನಿ. ಸಣ್ಣ ಪುಟ್ಟ ಕೆಲಸನ ಆದಾಯ ತೆರಿಗೆ ಅಧಿಕಾರಿ ಮಾಡೋರೆ. ಕೃತಜ್ಞತೆ ಬೇಡ ಮೇಡಮ್. ಕಳಿಸ್ತೀರಾ ಆಚೆಗೆ? ಇಲ್ಲ ನಾನು ಹೇಳ್ಬೇಕಾ? ಯಾನ ಕಳ್ಸೋದು? ಬೇಡ ಮೇಡಮ್, ಮನೆ ಗಂಡಸು ಸುಮ್ಕೆ ಕುಂತವ್ರೆ. ನೀವ್ ಹಿಂಗನ್ನೋದು ಅಹಂಕಾರ ಆಯ್ತದೆ. ತಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಿಮ್ಮನ್ನ ಅಧಿಕಾರಿ ಮಾಡಿ ಅನುಭವಿಸ್ತಾವ್ರೆ. ಸಾಲದ ಅವಮಾನ. ಮತ್ತೆ ಮಾತಾಡಿ ನೆಲಕ್ಕೆ ಉಗಿದ್ ಬಿಡ್ಬೇಡ್ರಿ. ಶೇಷಗಿರಿ, ಪ್ಲೀಸ್, ಗೊತ್ತಾಗ್ತಿದೆ ಅವಳಿಗೆ. ವಿಷಯಕ್ಕೆ ಬಾ. ಸರಿಯಿಲ್ಲ ಬಿಡ. ನಾವು ನಿಮ್ ಮುಖ ನೋಡ್ಕೊಂಡು ಬಂದದ್ದು. ಏನ್ ಹೇಳು? ಗುಚ್ಚಾಯಿಸಿ ಮಾತಾಡ್ತಾರೆ. ಬಿಟ್ಟು ಬಿಡು ಅದನ್ನ. ವಿಷಯಕ್ಕೆ ಬಾ. ಈಗ ಗೊತ್ತದೆ ನಿಮ್ಗೆ ಮನ್ಸ ನಾನು ಕೆಟ್ರೆ ಅಂತ ಹೊಲ್ಟ ಅಂತ. ಕೂತ್ಕೊ ನೀನು. ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಪ್ರಾಬ್ಲಮ್ ಅದೇ. ದೊಡ್ಡವರೆಲ್ಲ ಎಗರು ಬಿದ್ದವ್ರೆ. ಅಧಿಕಾರ ಅದೇಪ್ಪ, ಯಾರಿಗಿರಕ್ಕಿಲ್ಲ ಅನ್ನಂತ ಮುಖ ಮೂತಿ ನೋಡದೆ ಉಚ್ಚಾಯಿಸಿ ಮಾತಾಡೋರೆ. ನ್ಯಾಯನಾ? ಅಂದ್ರು ರಾಜಾರಾಯರು, ಫೈನಾನ್ಸ್ ಮಿನಿಸ್ಟರ್ ಕಾಸ ಎತ್ತಿ ಅಸ್ಸಾಂಗೆ ಹಾಕಿಸ್ಬಿಡ್ತೀನಿ ಅಂತ. ನಾನು ಕಾಲಿಗೆ ಬಿದ್ದು ಅಂದೆ, ಆ ಯಮ್ಮನ ಕತೆ ಬಿಡಿ, ವಿಶ್ವೇಶ್ವರ ಸ್ನೇಹಿತ, ಅವನಿಗೆ ತೊಂದರೆ ಆಯ್ತದೆ ಅಂತ. ಹಾಕಿಲ್ಲ ಅಂತ ಕುಂತಿದ್ರು. ನಾನಂದು ಬಂದೆ, ಪರಿಚಯ ಜನ, ಮಕ್ಕಳೊಂದಿಗ ಪಾಪ ಜಾಸ್ತಿ ಆದ್ರೆ ನನಗೆ ನಾಲ್ಕು ಬಿಡಿ, ಅವನ್ನ ಬಿಟ್ಬಿಡಿ. ಕೃತಜ್ಞತೆ ಬೇಡವಾ? ಎರಡು ಕೋಟಿಗೆ ಸೈಟ್ ತಗೊಂಡವ್ರೆ. ತೆಪ್ಪ ಸುಳ್ಳಿರ್ತದಪ್ಪ, ಯಾರಿಲ್ಲ ಅಂದವರು. ಮ್ಯಾಲ 1 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾವ್ರೆ. ಅವ್ರ ಕಾಸು ಕಟ್ತಾವ್ರೆ. ತೆಪ್ಪ ಪಾಪ
ಕಾಸಿಗೆ ತ್ರಾಹಿ ತ್ರಾಹಿ ಅಂತ ಅವ್ರೆ. ಅಂತದ್ರಾಗೆ ಮೇಡಮ್ಮು ಟ್ಯಾಕ್ಸ್ ಬರ್ತದೆ ಕಟ್ಟಿ ಅಂತಂದ್ರೆ ಈಗ ನೀನೇ ಹೇಳು, ಓದಿರೋನು ಪ್ರಪಂಚ ಕಂಡಿರೋನು ಎಲ್ಲಿರಕ್ಕಿಲ್ಲ ಮೋಸ ಕಳ್ತನ? ಏನ್ ಆಸಂಕೆ ಕುಂತೆ? ಇದೆ ಬಿಡಿ. ಅವರೇನು ಇಲ್ಲಿ ಬಂದು ನಿಮ್ತವ ಮಾತಾಡಿ ಸೆಟ್ಲ್ ಮಾಡುವಂತ ಒಳ್ಳಿಲ್ಲ. ಪರಿಚಯದವರು, ಕಷ್ಟದಾಗಿದ್ದೀರಿ, ಪುಣ್ಯವಂತರು, ಸಹಾಯ ಆಯ್ತದೆ ಅಂತ ನಾನೇ ಹುಡುಕ ಬಂದೆ. 1-2 ಲಕ್ಷ ಆಯ್ತದೆ. ಏನಮ್ಮ ಕಮ್ಮಿ ಅಂದ್ರೆ 7, ಇನ್ನೊಂದು 50 ಹಾಕಿಸ್ಕೊಡವ. ಗಂಡಸರು ನಾವು ಕುಂತಿದ್ದೀವಿ, ಹೆಣ್ಣೆನ್ಸು ಎದ್ದೊಳ್ರೆ ಹೆಂಗೆ? ಗಂಡ ಮಗ ಸ್ವಂತದವರು ತಡ್ಕತಾರೆ, ನನಗೆ ಆಗಕ್ಕಿಲ್ಲ. ಮನೆಗೆ ತಂದು ಕೊಡ್ತೀನಿ, ಮುಗಿಸ್ಕೊಡು. ಪಾಯಸ ಮಾಡಿದ್ದಾರೆ, ಒಳ್ಳೆ ಸುದ್ದಿ ತಂದಿದ್ದೀರಿ. 2.5 ಲಕ್ಷ ತಗೊಳ್ಳಿ ಪ್ಲೀಸ್. ಅಮ್ಮ, ಮರ್ಯಾದೆ ಇಲ್ವಾ ನಿನ್ಗೆ? ಒಳಗ್ ಹೋಗು. ಏನೋ ದೊಡ್ಡ ಗಂಡ್ಸು ಕೇಳಿಸ್ಕೊತ ಕೂತಿದೆ, ನಾಚಿಕೆ ಆಗಲ್ವಾ? ಏನು ನಾಚಿಕೆ? ಯಾರು ಮಾಡದ್ದ? ಅಮ್ಮಂದತಿ. ಇಷ್ಟೊತ್ತು ಈ ಮನುಷ್ಯ ಅಂದಿದ್ದು ನಿನ್ನ ಹೆಂಡತಿನ. ನಿನ್ನ ಉದಾರತೆ, ನಿನ್ನ ಸೌಜನ್ಯ, ನಿನ್ನ ಒಳ್ಳೆತನ, ನಿನ್ನ ಸಹಿಷ್ಣುತೆ ಆಕೆ ಜೀವನದಲ್ಲಿ ಮುಂದಕ್ಕೆ ಬಂದ್ರು, ಹೌದಾ? ಈ ಹುದ್ದೆ ಅಮ್ಮನ ದೊಡ್ಡಸ್ತಿಕೆನಾ ಇಲ್ಲ ಈ ಸಂಸಾರದ ಅವಶ್ಯಕತೆನಾ? ನೀವು ಹೋಗಿ. ಇರ್ಲಿ, ನೀವಿರಿ. ನಿನ್ ತಾಯಿನ ಈ ಮನುಷ್ಯ ಅಂತಿದ್ದು ತಿರುಗಿಸಿ ನೀನ್ ಯಾಕೆ ಮಾತಾಡ್ಲಿಲ್ಲ? ಪುಕ್ಲ, ಇವ್ರದ್ದು ಕೆಟ್ಟ ರೆಪ್ಯುಟೇಷನ್, ಅದಕ್ಕೆ ಹೆದರ್ದೆ. ಕುಡ್ದಾಯ್ತಾ? ಥ್ಯಾಂಕ್ಸ್. ಜ್ಞಾನೋದಯವಾಯ್ತು. ಅಮ್ಮನ್ನ ಕಾಯಕ್ಕಾಗದ ಮಗ, ಹೆಂಡತಿನ ಕಾಯಕ್ಕಾಗದ ಗಂಡ. ಒಬ್ಬ ಅಣ್ಣ, ಇನ್ನೊಬ್ಬ ಅಪ್ಪ. ಯಾಕೆ ದ್ವೇಷಿಸ್ತೀರಿ ಆ ಹೆಂಗಸನ್ನ? ದುಡ್ದು ಸಾಕ್ತಿದೆ ಅಂತಲಾ? ಉಸಿರಾಡದ ಅವಶ್ಯಕತೆಗಳನ್ನ ಪೂರೈಸ್ತಿದೆ ಅಂತಲಾ? ಅಹಂಕಾರದಲ್ಲಿ ಮೆರಿದೆ ಸಂಯಮದಿಂದ ವರ್ತಿಸ್ತಿದೆ ಅಂತಲಾ? ಮನೆ ಗಂಡಸರು ಒಬ್ಬ ಪರಕೀಯ ಬಂದು ಅಂಗಳದಲ್ಲಿ ನಿಂತು ಹೆಂಗಸಿಗೆ ಅವಳ ಪ್ರಾಮಾಣಿಕತೆ ಬೆಲೆ ಕಟ್ತಾನೆ. ಎದುರಾಡಕ್ ಭಯ, ಷಂಡತನ. ಹಾಳಾಗ್ಲಿ, ಕಿವಿ ಕಣ್ಣು ಮುಚ್ಕೊಳ್ಳೋ ಸೌಜನ್ಯ ಬೇಡ್ವಾ? ಆನಂದವಾಗತ್ತೆ ನೋಡಿದ್ರೆ ಅಮ್ಮನ ಹೋದ ಜನ್ಮದ ಬುದ್ಧಿ. ನಾಚಿಗೆಟ್ಟೋರು ಬಿಟ್ರೆ ಅಷ್ಟು ಖಾಲಿ ಆಗತ್ತೆ. ಬಡ್ದಾಡ್ ಕಿತ್ಕೊಂಡ್ರೇನೆ ಊಟ. ತಗೋ. ಬೇಡ, ನಂದಾಯ್ತು, ಚೆನ್ನಾಗಿದೆ, ತಗೋ. ಆಫೀಸ್ಗೆ ಹೋಗಲ್ವಾ? ಹೋಗ್ಬೇಕು. ಮತ್ತೆ ಊಟ ಅಲ್ಲೇ ಕ್ಯಾಂಟೀನ್ ಅಲ್ಲಿ ತಿಂತೀನಿ. ಬೇಜಾರಾಯ್ತಾ? ಗಂಡ ಮತ್ತು ಮಗ ಇಬ್ರು ಗಂಡಸರು ನಾಚಿಕೆ ಬಿಟ್ಟು ಕೇಳಿಸ್ಕೊತಿದ್ರು. ಅದಕ್ಕಲ್ಲ,
ಪರಕೀಯ ಮನೇಲಿ ಸೋಫಾಲ್ ಕೂತು ಹಣ ಕೊಡ್ತೀನಿ ಇಂದ. ಹೆಂಗ್ಸು ಅವಮಾನ ಆಯ್ತು. ಅಲ್ಲ, ಅವನು ಹಣ ಕೊಡ್ತೀನಿ ಅಂದದ್ದು ಹೆಂಗಸ್ಕಲ್ಲ, ಅಧಿಕಾರಕ್ಕೆ. ಇದು ಲಂಚ. ಗೋಪ್ಯವಾಗಿ ಕೇಳ್ಬೇಕು. ರಾಜಾರೋಷವಾಗಿ ಗಂಡ ಮಗನೆದ್ರು ಕೇಳ್ದ. ಅದಕ್ಕ ಮತ್ತೆ ನಿಮ್ಮಪ್ಪ ದೈವ ಭಕ್ತ. ಪೂಜೆ ಪುನಸ್ಕಾರ, ನೇಮ ನಿಷ್ಠೆ, ಉಪವಾಸ ವ್ರತ, ಮಡಿ ಮೈಲ್ಗೆ ಎತ್ತಿದ ಕೈ. ಪಾಪ ಪುಣ್ಯದ ಪ್ರಜ್ಞೆ ನನಗಿಂತ ಹೆಚ್ಚು ಅವರಲ್ಲಿರ್ಬೇಕು ಅಲ್ವಾ? ಈ ಮಂಗ ಕಣ್ಣು ಬಾಯಿ ಬಿಟ್ಕೊಂಡು ಕೇಳ್ತಾ ಕೂತಿದೆ. ತಲೆ ತುಂಬ ಹೊಲ್ಸು, ಮೈಗೆ ಪರಿಮಳ. ಇಂಥವ್ರನ್ನ ಸಾಕ್ತಾ ಇದ್ದೀನಲ್ಲ ಅಂತ ಬೇಜಾರಾಯ್ತು. ಬಿಟ್ಬಿಡು, ತಪ್ಪಾಗುತ್ತೆ. ಯಾಕೆ? ಬೆತ್ತಲೆ ಕುಣಿತಾ ಇದ್ದಾರೆ, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ನಮಗೆ ಅಸಹ್ಯ ಆಗಲ್ವಾ? ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು, ಇಲ್ಲ ಬಲವಂತವಾಗಿ ಬಟ್ಟೆ ತೊಡಿಸ್ಬೇಕು. ಕಣ್ಣು ಮುಚ್ಕೊಂಡ್ರೆ ಪ್ರಪಂಚ ತಪ್ಪುತ್ತೆ. ಬದಲಿಗೆ ಬಲವಂತವಾಗಿ ಬಟ್ಟೆ ತೊಡಿಸೋದು, ಪ್ರಪಂಚ ನೋಡೋದು. ಫೋನ್ ಮಾಡ್ಬಿಡ್ಲಾ? ಬರಬೇಡ ಅಂತೀಯಾ? ಕಾರಣ ಕೇಳ್ತಾರೆ. ಸಾವು ಅಂತೀನಿ. ಯಾರಿದ್ದು? ಸತ್ಯ ಹೇಳ್ಬೇಕು ಅಂದ್ರೆ ದೇವ್ರ ಸಾವು ಅನ್ಬೇಕು. ಬಿಡ್ತು ಅನ್ನು. ನಿನ್ನ ದೇವ್ರು ಚಿರಂಜೀವಿ. ಹೋಗಿದ್ದು ಅವ್ರ ದೇವ್ರು ಅಲ್ಪಾಯು. ರಜಾ ಹಾಕ್ಲಾ? ಊಟಕ್ಕೆ ಹೋಗೋಣ? ಇವ್ರಿಗೆ ನೆನ್ನೆದಿದ್ಯಲ್ಲ. ಒಳಗೆ ನನ್ನ ಡ್ರೆಸ್ ಇರಬೇಕು, ತೆಗಿ. ನಂಜುಂಡನ ಗಾಡಿ ಕೀ ತಗೋ, ಒಂದು ಹೊತ್ತು ಹೊರಗಡೆ ಊಟ ಮಾಡೋಣ. ನಾನು ಸೀರಿಯಲ್ ಇಲ್ಲದೆ ಹೋದ್ರೆ ನಿಮ್ಮ ಅಪ್ಪನ ಕಣ್ಣು ಕೆಂಪಾಗತ್ತೆ, ಕೂತಲ್ಲೇ ಬುಸ್ಬಿಡ್ತಾರೆ. ನಂಜುಂಡನ ಮುಖ ಊದುತ್ತೆ. ಇದ್ದವರು ಅನುಭವಿಸಿ ಸುಖಿಸ್ತಾರೆ, ಇಲ್ಲದೆ ಇದ್ದವರು ಸುಳ್ಳು ಹೇಳ್ಕೊಂಡು ಕಾಡಿ ನರಳಿಸಿ ಉರಿಸಿ ಸುಖಿಸ್ತಾರೆ. ಸುಖ. ಕಣ್ ತುಂಬ್ಕೋಬೇಕು ಅನ್ಸುತ್ತೆ. ಚೆನ್ನಾಗಿದ್ಯಾ? ನೀನದ್ ಯಾವ ಬುತ್ತಿನ ಹೊತ್ತು ತಂದಿದ್ಯೋ? ಸುಲಭಕ್ಕೆ ಒಪ್ಕೊಂಡ? ಇಲ್ಲ. ಆಮಿಷಗಳನ್ನ ಒಡ್ಡಿರ್ಬೇಕು. ಮತ್ತೆ ಬಿಡಿ, ಸಹಿ ಹಾಕಿಸ್ಬೇಕು ಅಂದ್ರೆ ಹಾಕ್ಸಿದ್ದೀನಿ. ಮುಂದಿಂದ ಹೇಳಿ. ಅವರ ಆತ್ಮಕ್ಕೆ ಶಾಂತಿ. ಎದ್ದೋಗ್ಬೇಡ. ನಿನಗಿಷ್ಟು ಬಿದ್ಯೋ ಇಲ್ವೋ? ಪಾಲ್ದಾರ ನೀನು. ಇನ್ನು ಮುಂದಕ್ಕೆ ಕೂತ್ಕೋ. ಇವನ ಅಣ್ಣ, ನೀನು ತಾಯಿ, ಇಬ್ರು ಒಬ್ರನ್ನೊಬ್ಬರನ್ನ ಸಂಶಯದಿಂದ ನೋಡ್ತಾ, ಒಬ್ಬರನ್ನೊಬ್ಬರನ್ನ ಅಳಿತಾ, ನಂಬಿಕೆಯ ನಾಟಕವಾಡ್ತಾ, ಅವಕಾಶ ಸಿಗಲಿ ವಿಷ ಇಡ್ತೀನಿ ಅಂತ ಯೋಚಿಸ್ತಾ ದೇಶಾವರಿ ನಕ್ಕು ನ್ಯಾಯ ಚರ್ಚಿಸ್ತೀರಿ. ಕಷ್ಟವಾಗತ್ತೆ ಅಮ್ಮ. ತಾಯಿ ಅನ್ನೋ ಭಾವದ ಜೊತೆ ಕಾಲವು ಸ್ಪಂದಿಸ್ಬೇಕಾದ್ರೆ ದಿನದಿಂದ ದಿನಕ್ಕೆ ಆಕೆ ಬೆಳೀತಾ ಹೋಗಬೇಕು. ಪ್ರಪಂಚಕ್ಕೆ ವಿಷ, ಮಗನಿಗೆ ಅಮೃತ. ಅದು ತಾಯಿ ಅಲ್ಲಮ್ಮ. ಬೇಡ. ಸಂಸ್ಥೆಯ ಭಾಗವಾಗಿರ್ಬೇಕು ಅನ್ನೋದಾದ್ರೆ ಇರಬೇಕಾಗತ್ತೆ. ಗಿಣಿ ಉಲಿತಿದೆ. ನಿನ್ನಮ್ಮ ನಾನು ಕಷ್ಟಪಡ್ತಿರೋದು ಸಂಸ್ಥೆನ ಉಳಿಸೋಕೆ. ದೊಡ್ಡಪ್ಪ ಶುರು ಮಾಡಿದ್ರು, ನಂಬಿಕೆಗಳ ಮೇಲೆ ನಡೆಸಿದ್ರು. ಅವ್ರ ಕಾಲ ಆಯ್ತು, ಮುಂದಿನ ಪೀಳಿಗೆ. ಇನ್ನು ನಮ್ ಜವಾಬ್ದಾರಿ. ನಡ್ಸೋ. ದೊಡ್ಡಮ್ಮನ್ಗೆ ನನಗೆ ಆ ಚೈತನ್ಯ ಇದೆ, ನಡ್ಸೋದಾಗತ್ತೆ. ಸರಿ, ಮತ್ತೆ ಈಗಿನಗಿಂತ ಚೆನ್ನಾಗೇ ನಡ್ಸೋದಾಗತ್ತೆ. ಆದ್ರೊಂದು, ಇಲ್ಲಿ ಲಾಭದಲ್ಲಿ ಪಾಲು ಬೇಕು ಅನ್ನೋದಾದ್ರೆ, ಇಲ್ಲಿ ಹಕ್ಕುಗಳನ್ನ ಚಲಾಯಿಸ್ಬೇಕು ಅನ್ನೋದಾದ್ರೆ ಹೇಳಿದ್ದು ಕೇಳಬೇಕಾಗತ್ತೆ, ಜವಾಬ್ದಾರಿಗಳನ್ನ ತಗೋಬೇಕಾಗತ್ತೆ. ಕೂತ್ಕೋ. ಪ್ರೀತಿ ಪ್ರೇಮದ ಮೇಲೆ ಅಧಿಕಾರ ನಡೆಯಲ್ಲ ದೊಡ್ಡಮ್ಮ. ಕಾಲ ಬದಲಾಗಿದೆ.
ಕೈಯಲ್ಲಿ ಚಾವಟಿ ಬೇಕು. ಜವಾಬ್ದಾರಿ ಭಾವಕ್ಕೆ ದುಡೀರಿ, ಅದಿಲ್ಲ. ಹಣಕ್ಕೆ ದುಡೀರಿ, ಆ ಕಾಲವೂ ಮುಗೀತು. ಹೆಚ್ಚು ಹಣ ಕೊಡ್ತೀವಿ, ದುಡೀರಿ. ಉಳಿದಿಲ್ಲ ದೊಡ್ಡಮ್ಮ. ಉಸಿರು ತೆಗಿತೀವಿ, ಹೇಳಿದ್ದು ಕೇಳಿದಿದ್ರೆ. ಅದೊಂದೇ ಕೆಲಸ ಮಾಡೋದು. ಅಧಿಕಾರ ನಿಮ್ಮದು, ಆಡಳಿತ ನನ್ನದು. ಇಲ್ಲಿ ಕೆಲವು ಕಾನೂನುಗಳು ಬದಲಾಗಬೇಕು. ಅಧಿಕಾರದಲ್ಲಿದ್ದವ್ರ ಮಾತು ನಡೀದೇ ಇದ್ದಾಗ ಶಿಕ್ಷೆ ಏನು ಅದು ನಿರ್ಣಯವಾಗಬೇಕು. ಇನ್ನು ಬಿಡಿ, ನನಗೆ ಸಂಸ್ಥೆಯಲ್ಲಿ ಶಿಸ್ತು ತಂದು ಮಾದರಿ ಮಾಡ್ತೀನಿ. ಮುಂದೆ ಹೇಗೆ ಏನು ಇಬ್ರು ಪಾಲ್ದಾರು ನಿರ್ಧರಿಸಿ ಹೇಳಿ ಕಳಿಸಿ. ಬರ್ಲಾ? ಹೇಳಿದ್ದು ಕೇಳ್ಕೊಂಡಿರ್ಬೇಕಾಗತ್ತೆ ಯಜಮಾನ್ರು. ಏನ್ ದೊಡ್ಡಮ್ಮ? ಚರಿತ್ರೆ ಓದಿದ್ಯಾ? ಅಧಿಕಾರದ ವಿಷಯ ಬಂದಾಗ ಸ್ವಂತ ಅಪ್ಪನಿಗೆ ವಿಷ ಇಟ್ಟಿದ್ದಿದೆ, ತಮ್ಮಂದ್ರನ್ನ ಅಣ್ಣಂದ್ರನ್ನ ಕೊಲ್ಸಿದ್ದಿದೆ, ತಾಯಿನ ಕಾಡ್ಗಟ್ಟಿದ್ದಿದೆ. ಯಾಕೆ ನಿಂತೆ? ಮಾತುಗಳು ಪರಿಚಿತ ಅನ್ನಿಸ್ತಿದ್ಯಾ? ನಿಮ್ಮಪ್ಪನ್ನ ಕೂರಿಸ್ಕೊಂಡು ಕಂಠ ಮಟ್ಟ ಕುಡಿಸಿ ಕತ್ತಲು ಕೋಣೆಯಲ್ಲಿ ಜೊತೆಗಿಬ್ರನ್ನ ಇಟ್ಕೊಂಡು ಉಗುರು ಕಿತ್ತು ಹಾಕ್ತೀನಿ ಸಹಿ ಹಾಕು, ಚರ್ಮ ಸುಲಿಸ್ತೀನಿ ಸಹಿ ಹಾಕು, ಸೊಂಟ ಮುರಿತೀನಿ ಸಹಿ ಹಾಕು, ಕತ್ತಿ ಸಿಗ್ತೀನಿ ಸಹಿ ಹಾಕು. ಸಾಕು, ಅಪ್ಪನ್ನ ಹೆದರ್ಸ್ದವನು. ಸಾಕು ಅಂದೆ. ನಂಬಬೇಡ. ನನ್ನ ಆಣೆ, ನಿಲ್ಸೋ. ಅನಿಲ, ಐ ಆಮ್ ಸಾರಿ. ಕುಡ್ದಿದ್ದಾನೆ, ಅವನ್ ಮಾತು ಬಿಡು. ಹೊರಡು, ಮುಂದಿಂದು ನನಗ್ ಬಿಡು ಪ್ಲೀಸ್. ದಡ್ಡ. ಅಪ್ಪನ್ನೇ ಹೆದರ್ಸ್ದವನು ನಿನ್ನ ಬಿಡ್ತಾನ? ಇಲ್ಲ. ಮತ್ತೆ ಆಡಿ ಕೆಟ್ಟವರಾಗಬಾರ್ದು, ಮಾಡಿ ತೋರಿಸ್ಬೇಕು. ವೆಂಕಟೇಶನ ಆಚೆಗಿಡ್ಬೇಕಿತ್ತು, ಅದಕ್ಕೊಂದು ಸಹಿ ಬೇಕಿತ್ತು, ಅದಾಯ್ತು. ಇವನು ಅವ್ರಿಗಿಂತ ಅಪಾಯ. ನನಗ್ ಗೊತ್ತು. ಮತ್ತೆ ಆಡಿ ಕೆಟ್ಟವರಾಗಬಾರ್ದು, ಸಹಿ ಬೇಕಿತ್ತು, ಆಯ್ತು. ಪತ್ರ ತಲುಪಬೇಕಿತ್ತು, ತಲುಪ್ತು. ಇನ್ನು ಆಡಳಿತ ನಾನು ಕೊಟ್ರುಂಟು, ಇಲ್ದಿದ್ರಿಲ್ಲ. ಕೈ ಕೊಡ್ತೀಯಾ? ಆಡಿ ಕೆಟ್ಟವರಾಗಬಾರ್ದು. ಸುಮ್ನಿರಲ್ಲ ಅವನು. ಗೊತ್ತು. ಎಡೆ ಎತ್ತುತ್ತಾನೆ, ಬುಸ್ಗುಡ್ತಾನೆ. ಪತ್ರ ನನ್ನ ಕೈ ತಲುಪಾಯ್ತು. ಹಲ್ಕಿತ್ ಹಾವು, ಹೆಡೆ ಎತ್ತಲಿ ಬುಸ್ಕೊಟ್ಲಿ, ಅವನಿಗಾಯಾಸ, ನಮಗೆ ಕ್ರೀಡೆ ಮನರಂಜನೆ. ಅವಂದೇ. ಹೇಳು ಅನಿಲ. ಸಾರಿ. ಕ್ಷಮೆ ನಾನ್ ಕೇಳ್ಬೇಕು. ಆಡಳಿತ ಇಲ್ಲಿದು, ಇನ್ ಮುಂದೆ ನಿಂದು. ಅವನ್ ವರ್ತಿಸಿದ ರೀತಿ ಸರಿ ಇಲ್ಲ. ಶಿಕ್ಷೆಯ ಪೂರ್ತ ಹಕ್ಕು ನಿಂದು. ಇವತ್ತು ಬೈದು ನಿಲ್ಲಿಸ್ದೆ, ನಾಳೆ ಒಂದೆರಡು ಏಟ್ ಹೊಡೆದ್ರೂ ತಪ್ಪಿಲ್ಲ. ಥ್ಯಾಂಕ್ಸ್ ದೊಡ್ಡಮ್ಮ. ಬೈ ದ ವೇ, ಕವರ್ ಹೊಡೆದು ನೋಡಿದ್ರಾ? ಇಲ್ಲ, ಯಾಕೆ? ಸ್ಟ್ಯಾಂಪ್ ಪೇಪರ್ ಮೇಲೆ ಅಪ್ಪನ ಸಹಿ ಹಾಕಿಸಿ ಒಂದು ಕಾಪಿ ನನಗಿರ್ಲಿ ಅಂತ ಮಾಡಿಸಿದ್ದೆ. ಅವಸರದಲ್ಲಿ ಗಮನಿಸ್ಲಿಲ್ಲ. ಒರಿಜಿನಲ್ ನನ್ನ ಹತ್ರನೇ ಇದೆ, ಜೆರಾಕ್ಸ್ ನಿಮ್ಮ ಕೈ ಸೇರಿದೆ. ಕಳ್ಳ ಕೈ ಕೊಟ್ಟ. ಇದು ಜೆರಾಕ್ಸ್ ಕಾಪಿ, ಪ್ರಯೋಜನಕ್ಕೆ ಬರೋಲ್ಲ.
ತಳಿ ಅದೇ ತಳಿ. ಅಪ್ಪ ವಿಷ ಮಾರ್ದ, ಚಿಕ್ಕಪ್ಪ ಲಂಪಟ, ಅಮ್ಮ ಮೋಸಕ್ ನಿಂತ್ಲು, ಇವನು ದಾಯಾದಿ ಕತ್ತಿ ಮಸಿತಾನೆ. ತಳಿ ಅದೇ ತಳಿ.